ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ಅನೇಕರು ಕಣ್ಣೀರಿನಿಂದ, ಕಷ್ಟದಿಂದ, ದುಃಖದಿಂದ ತಮ್ಮ ಜೀವಿತಗಳನ್ನು ಜೀವಿಸುತ್ತಿರುವಾಗ ಆ ಕಷ್ಟದ ಬಾಧೆ ತಾಳಲಾರದೆ, ಆ ನೋವನ್ನು ತಾಳಲಾರದೆ ಅನೇಕರು ಏನು ಮಾಡ್ತಾರೆ, ಕಣ್ಣೀರನ್ನು ಹಾಕ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಎಷ್ಟು ಕಣ್ಣೀರು ಹಾಕಿದರೆ ಅಷ್ಟು ಒಳ್ಳೆಯದು. ಯಾಕೆ ಹೇಳ್ರಿ? ನಮ್ಮ ದುಃಖ ಭಾರ ಎಲ್ಲ ಕಣ್ಣೀರಿನ ಮೂಲಕವಾಗಿ ಹೋಗಿಬಿಡುತ್ತೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ಏನಾಗಿದ್ದಾರಂತೆ, ಕಣ್ಣೀರನ್ನು ಒರೆಸುವ ದೇವರು, ಕಷ್ಟವನ್ನು ತೊಲಗಿಸುವ ದೇವರು, ನಮ್ಮ ಜೀವಿತದಲ್ಲಿರ್ತಕ್ಕಂಥ ಶಾಪಗಳನ್ನು ಆಶೀರ್ವಾದಗಳನ್ನಾಗಿ ಮಾರ್ಪಡಿಸುವಂಥ ದೇವರಾಗಿದ್ದಾರೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 5ನೇ ವಚನ. ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಇವತ್ತು ನಿನ್ನ ಕಣ್ಣೀರನ್ನು ನೋಡಿದ್ದಾರೆ, ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ, ಆತನು ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡಲಿಕ್ಕಾಗಿ ಆತನು ಇಷ್ಟಪಟ್ಟಿದ್ದಾರೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ಕಣ್ಣೀರಿನಿಂದ, ಕಳವಳದಿಂದ, ಚಿಂತೆಯಿಂದ, ಕಷ್ಟದಿಂದ, ನೋವಿನಿಂದ ಜೀವಿಸ್ತಾ ಇರಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ದೇವರ ಕಡೆಗೆ ತಿರುಗಿಕೊಳ್ತಾರೋ ಅವರ ಕಣ್ಣೀರನ್ನು ದೇವರು ಏನು ಮಾಡ್ತಾರಂತೆ, ನೋಡುವವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರು ದೇವರ ಕಡೆಗೆ ದೃಷ್ಟಿ ಇಟ್ಟು ನೋಡ್ತಾರೋ, ಸೃಷ್ಟಿಕರ್ತನಾದ ದೇವರು, ಸರ್ವಶಕ್ತನಾದ ದೇವರ ಕಡೆಗೆ ದೃಷ್ಟಿ ಇಟ್ಟು ನೋಡುವವರಾಗ್ತಾರೋ ಅವರ ಕಣ್ಣೀರನ್ನು ದೇವರು ಏನು ಮಾಡ್ತಾರಂತೆ, ನೋಡ್ತಾರೆ. ಅವರು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆ, ವಿಜ್ಞಾಪನೆ, ಮನವಿಗಳನ್ನು ಆತನು ಕೇಳುವಂಥ ದೇವರಾಗಿದ್ದಾನೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕಣ್ಣೀರು ಯಾಕೆ ಬರುತ್ತೆ, ಯಾಕೆ ಬರುತ್ತೆ? ಕೆಲವು ಚಿಕ್ಕ ಮಕ್ಕಳು ನಾವು ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಬರುತ್ತೆ ಕಣ್ಣಲ್ಲಿ ನೀರು? ನೋವಾಗುತ್ತೆ. ಇಂಜೆಕ್ಷನಿಂದು ಏನಾಗುತ್ತೆ? ನೋವಾಗುತ್ತೆ. ಇಂಜೆಕ್ಷನ್ ಅಂತೀರಿ, ಸೂಜಿ ಅಂತೀರಿ? ಸೂಜಿ. ಹಲ್ಲೆಲೂಯಾ. ಸೂಜಿ ಮಾಡಿಸ್ಕೊಂಡ್ರೆ ಏನಾಗುತ್ತೆ? ಕಣ್ಣಲ್ಲಿ ನೀರು ಬರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನಾದರೂ ಗಾಯ ಆದರೆ, ಮೈಗೆ ಏನಾದರೂ ಪೆಟ್ಟಾದರೆ, ಎಡವಿ ಕೆಳಗಡೆ ನಾವು ಬಿದ್ದರೆ ಸಡನ್ನಾಗಿ ಏನು ಬರುತ್ತೆ ನಮಗೆ? ನೋವಾದಂಥ ಸಮಯದಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಭಕ್ತರಿಗೆ ಕಣ್ಣಲ್ಲಿ ನೀರು ಯಾವಾಗ ಬರ್ತಾ ಇದೆ ಅಂದರೆ, ಅವರ ಜೀವಿತದಲ್ಲಿ ಶಾಪ ಎನ್ನುವಂಥದ್ದು ಆವರಿಸಿದಾಗ. ಯಾವುದು ಬಂದಾಗ? ಶಾಪ ಎನ್ನುವಂಥದ್ದು ಆವರಿಸಿದಾಗ. ಒಬ್ಬ ತಾಯಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, 1ನೇ ಸಮುವೇಲನ ಗ್ರಂಥದಲ್ಲಿ, ಆಕೆ ಕಣ್ಣೀರಿನಿಂದ, ದುಃಖದಿಂದ ದೇವರ ಬಳಿಗೆ ಬಂದು ಏನು ಮಾಡ್ತಾ ಇದ್ದಾಳೆ? ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಆಕೆಯ ಜೀವಿತದಲ್ಲಿ ದುಃಖ ಇರುವುದಕ್ಕೆ ಕಾರಣ ಏನಂದರೆ, ಆಕೆಗೆ ಮದುವೆಯಾಗಿ ಅನೇಕ ವರ್ಷಗಳು ಆಗಿದ್ದಾಗಲೂ ಕೂಡ ಸಂತಾನ ಭಾಗ್ಯವನ್ನು ಹೊಂದಿಕೊಳ್ಳಲಾರದ ಸ್ಥಿತಿಯಲ್ಲಿ ಆಕೆ ಜೀವಿಸ್ತಾ ಇರಬೇಕಾದರೆ, ಅಯ್ಯೋ ಇನ್ನು ಯಾಕೆ ನನಗೆ ದೇವರೇ ನೀನು ಕಾರ್ಯವನ್ನು ಮಾಡು ಎಂಬುದಾಗಿ ದೇವರ ಆಲಯಕ್ಕೆ ಹೋಗಿ ಆಕೆ ತನ್ನ ಕಣ್ಣೀರನ್ನು ಏನು ಮಾಡ್ತಾ ಇದ್ದಾಳೆ? ಸುರಿಸ್ತಾ ಇದ್ದಾಳೆ. 1ನೇ ಅಧ್ಯಾಯ ಸಮುವೇಲನ ಗ್ರಂಥ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನ ಕುರಿತು
ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ತಾಯಿಗೆ ದುಃಖ, ಆ ತಾಯಿಗೆ ಕಣ್ಣೀರು, ಆ ತಾಯಿಗೆ ನೋವು ಬರೋದಕ್ಕೆ ಕಾರಣ ಏನ್ರಿ? ಆಕೆಗೆ ಮದುವೆಯಾಗಿದೆ, ಮಕ್ಕಳಾಗಲಾರದ ಸ್ಥಿತಿಯಿಂದ ಆಕೆ ಇದ್ದಾಳೆ. ಆದರೆ ಅಷ್ಟು ವರ್ಷಗಳವರೆಗೆ ಆಕೆ ದೇವ್ರ ಹತ್ರ ಬರಲಾರ್ದೆ, ಬಂದರೂ ಕೂಡ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಲಾರ್ದೆ ಆಕೆ ಇದ್ಲು. ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆವತ್ತಿನ ದಿವಸ ಆಕೆಗೆ ವ್ಯತ್ಯಾಸಕರವಾಗಿರ್ತಕ್ಕಂಥ ದಿವಸವಾಗಿತ್ತು. ಆವತ್ತು ಎಲ್ಲ ದಿವಸಗಳ ಹಾಗೆ ಆಕೆ ದೇವರನ್ನು ಬೇಡಲಿಲ್ಲ. ಆಕೆ ಕಣ್ಣೀರಿನಿಂದ, ದುಃಖದಿಂದ, ದೇವರೇ ಕಾಲು ಮುಟ್ತಾರೆ ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರೇ, ನೀನು ನನ್ನ ಕಣ್ಣೀರನ್ನು ಒರೆಸಬೇಕು, ನನ್ನ ದುಃಖವನ್ನು ಪರಾಂಬರಿಸಬೇಕು, ನೀನು ನನಗೊಬ್ಬ ಮಗನನ್ನು ಕೊಡಬೇಕು. ದೇವರೇ, ನಿನ್ನಿಂದ ಎಲ್ಲವೂ ಕೂಡ ಸಾಧ್ಯ ಎಂಬುದಾಗಿ ಕಣ್ಣೀರಿನಿಂದ ದೇವಾಲಯಕ್ಕೆ ಹೋಗಿ ಆಕೆ ಏನು ಮಾಡ್ತಾ ಇದ್ದಾಳ್ರಿ? ದೇವ್ರ ಹತ್ರ ಬೇಡ್ತಾ ಇದ್ದಾಳೆ ಪ್ರಿಯರೇ. ತನ್ನ ದುಃಖವನ್ನೆಲ್ಲ ದೇವರ ಮುಂದೆ ಹೇಳಿಕೊಳ್ತಾ ಇದ್ದಾಳೆ. ಕಣ್ಣೀರು ಸುರಿತಾ ಇದೆ, ಸುರಿತಾ ಇದೆ, ಸುರಿತಾ ಇದೆ. ಆಕೆಯ ದುಃಖ ಒಳಗಡೆಯಿಂದ ಬಿಕ್ಕಿ ಬಿಕ್ಕಿ ಅಳುತ್ತಾ ದೇವರ ಮುಂದೆ ಏನು ಮಾಡ್ತಾ ಇದ್ದಾಳೆ? ತನ್ನ ದುಃಖವನ್ನೆಲ್ಲ ಒಯ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಅಷ್ಟು ದಿವಸಗಳ ಕಾಲ ಆಕೆ ಹೋಗಿದ್ದಾಳೆ, ಬಂದಿದ್ದಾಳೆ. ಆದರೆ ಆವತ್ತು ಮಾತ್ರ ಬಹಳ ಮುಖ್ಯವಾಗಿರುವಂಥ ದಿವಸ ಪ್ರಿಯರೇ. ಯಾಕಂದರೆ ಆಕೆ ತನ್ನ ಭಾರವನ್ನೆಲ್ಲ ಪರಿಪೂರ್ಣವಾಗಿ ದೇವರ ಮುಂದೆ ಹೇಳಿಕೊಳ್ಳುವಂಥ ದಿವಸ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ಆಕೆಯ ಕಣ್ಣೀರನ್ನು ನೋಡಿದ, ಆಕೆಯ ಕಣ್ಣೀರನ್ನು ನೋಡಿದ, ಆಕೆಯ ಪ್ರಾರ್ಥನೆಯನ್ನು ಕೇಳಿದ. ಆಕೆಯ ಗಂಡನನ್ನು ಆತನು ಏನು ಮಾಡಿದಂತೆ? ನೆನಪು ಮಾಡಿಕೊಂಡು ಆಕೆಗೆ ಅದ್ಭುತವಾದಂಥ ಕಾರ್ಯವನ್ನು ಮಾಡಿದ ಪ್ರಿಯರ. ಆಕೆ ಬೇರೆ ಯಾರು ಅಲ್ಲ, ಯಾರು? ಭಕ್ತಳಾದ ಹನ್ನ ಎನ್ನುವಂಥ ಸ್ತ್ರೀ ಪ್ರಿಯರೇ. ಆಕೆಗೆ ಮದುವೆಯಾಗಿ ನಾವು ಅಂದಾಜು ಲೆಕ್ಕ ಹಾಕೋದಾದರೆ 20 ವರ್ಷಗಳು ಆಗಿರ್ಬೋದು. ಅಲ್ಲಿ ಯಾಕಂದರೆ ತಂಗಿಗೆ ಎಷ್ಟು ಜನ ಮಕ್ಕಳಿದ್ದಾರೆ? 5 ಜನ ಮಕ್ಕಳಿದ್ದಾರೆ. ತಂಗಿನ ಒಮ್ಮೆಲೆ ಆಕೆ ಮದುವೆ ಮಾಡ್ತಾಳ? ಸ್ವಲ್ಪ ದಿವಸಗಳ ಕಾಲ ಆಕೆ ಏನು ಮಾಡ್ತಾಳೆ? ವೇಟ್ ಮಾಡ್ತಾಳೆ. ಹಲ್ಲೆಲೂಯಾ. ಮಕ್ಕಳಾಗಲಾರದ ಪರಿಸ್ಥಿತಿ ಏರ್ಪಟ್ಟಂಥ ಸಮಯದಲ್ಲಿ ಅಚಾತುರ್ಯದಿಂದ ತಂಗಿಯನ್ನು ಏನು ಮಾಡ್ತಾಳೆ? ಪೆನಿನ್ನಳು ಎನ್ನುವಂಥ ತಂಗಿಯನ್ನು ತನ್ನ ಗಂಡನಿಗೆ ಮದುವೆ ಮಾಡಿಕೊಟ್ಟಂಥ ಸಮಯದಲ್ಲಿ ತಂಗಿಗೆ ಏನಾದರೂ ಮಕ್ಕಳಾದರೂ ಅಕ್ಕನಿಗೆ ಮಕ್ಕಳಾಗಲಿಲ್ಲ. ಆದರೆ ಅಕ್ಕ ದೇವರ ಮೊರೆ ಅಲ್ಲಿಯವರೆಗೂ ಹೋಗಲಿಲ್ಲ. ಆದರೆ ಯಾವಾಗ ಸಂಕಟ ಎನ್ನುವಂಥದ್ದು ತಂಗಿಯ ಮೂಲಕವಾಗಿಯೇ ಪ್ರಾಪ್ತಿಯಾಯಿತು, ಆವಾಗ ಆಕೆ ದೇವರ ಮೊರೆ ಹೋಗಿ ಏನು ಮಾಡ್ತಾ ಇದ್ದಾಳ್ರಿ? ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತಿನ ದಿವಸ ದೇವರು ನಿನ್ನ ಕಣ್ಣೀರನ್ನು ಒರೆಸುವಂಥ ದಿವಸ, ನಿನ್ನ ಪ್ರಾರ್ಥನೆಯನ್ನು ಕೇಳುವಂಥ ದಿವಸ, ದೇವರು ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡುವಂಥ ದಿವಸ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಾನು ನಿನ್ನ ಪ್ರಾರ್ಥನೆಯನ್ನು ತಿರಸ್ಕಾರ ಮಾಡುವುದಿಲ್ಲ. ಹಲ್ಲೆಲೂಯಾ. ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದರೆ ಅನೇಕರ ಪ್ರಾರ್ಥನೆಗಳಿಗೆ ಉತ್ತರವನ್ನು ಹೊಂದಿಕೊಳ್ಳಲಾರದೆ ಇದ್ದಾರೆ ಪ್ರಿಯರ. ಕಾರಣ ಏನಂದರೆ ಅವರು ನಂಬಿಕೆ ಇಲ್ಲದೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಮೇಲೆ ದುಃಖ ಭಾರವಿಲ್ಲದೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಹನ್ನಳು ಏನು ಮಾಡಿದ್ಲಂತೆ? ತನ್ನ ಭಾರವನ್ನೆಲ್ಲ ದೇವರ ಮೇಲೆ ಹಾಕಿ ದೇವರ ಹತ್ರ ಮೊರೆ ಇಟ್ಲು, ದೇವರ ಹತ್ರ ಪ್ರಾರ್ಥನೆ ಮಾಡಿದ್ಲು. ಅದ್ಭುತವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ಓದ್ರಿ 19ನೇ ವಚನ 18ರಿಂದ ಓದ್ರಿ. ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖ ಕಾಣಲಿಲ್ಲ. ಅವರು ಮರುದಿನ ಬೆಳಿಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ರಾಮಾದಲ್ಲಿದ್ದ ತಮ್ಮ ಮನೆಗೆ ಬಂದರು. ಎಲ್ಕಾನನು ತನ್ನ ಹೆಂಡತಿಯಾದ ಹನ್ನಳನ್ನು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಯೆಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು
ಹೆಸರಿಟ್ಟಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಆಕೆಯ ಕಣ್ಣೀರನ್ನ ಒರೆಸಿದ. ದೇವರಿಂದ ಏನು ಮಾಡಿದ್ರು? ಆಕೆ ಮಗುವನ್ನ ಪಡೆದುಕೊಂಡ್ಲು ಪ್ರಿಯರೇ. ಆಕೆಗೆ ಮಗುವಿಗೆ ಏನಂತ ಹೆಸರಿಟ್ಲು? ಸ್ಯಾಮುವೇಲ್. ಹಲ್ಲೆಲೂಯಾ, ನಾನು ದೇವರಿಂದ ಪಡೆದುಕೊಂಡಿರ್ತಕ್ಕಂಥ ಮಗನು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆವತ್ತು ಅನ್ನಳು ಎಲ್ಲ ದಿವಸಗಳ ಹಾಗೆ ದೇವರ ಆಲಯಕ್ಕೆ ಹೋಗಲಿಲ್ಲ. ಅನೇಕ ಸಾರಿ ಹೋಗಿದ್ದಾಳೆ, ಬಂದಿದ್ದಾಳೆ. ಆದರೆ ಆವತ್ತು ಮಾತ್ರ ವ್ಯತ್ಯಾಸಕರವಾಗಿ ಆಕೆ ದೇವರನ್ನು ಸಂಧಿಸಿದ್ಲು ಪ್ರಿಯರೇ, ಪ್ರಾರ್ಥಿಸಿದಳು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹನ್ನಳ ಕಣ್ಣೀರನ್ನು ದೇವರು ಏನು ಮಾಡಿದರು? ಒರೆಸಿದರು ಪ್ರಿಯರೇ. ಇವತ್ತು ನಿನ್ನ ಕಣ್ಣೀರನ್ನು ಕೂಡ ದೇವರು ಒರೆಸಲಿಕ್ಕಿದ್ದಾರೆ. ಮಕ್ಕಳ ಸಂತಾನ ಭಾಗ್ಯ ಮಾತ್ರವಲ್ಲ, ಯಾವುದು ನಿನ್ನ ಜೀವಿತದಲ್ಲಿ ಚಿಂತೆಯಾಗಿ ಕೊರಗಾಗಿ ಇದೆಯೋ ಅದನ್ನು ದೇವರು ಏನು ಮಾಡ್ತಾ ಇದ್ದಾರೆ? ತೆಗೆದು ಹಾಕಿ ಸಂಪೂರ್ಣ ಸಮೃದ್ಧಿಯನ್ನು ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ಒಬ್ಬ ತಾಯಿ ಕಣ್ಣೀರಿನಿಂದ ದುಃಖದಿಂದ ಅಳುತ್ತಾ ಬರ್ತಾ ಇದ್ದಾಳೆ ಪ್ರಿಯರೇ. ಯಾಕಂದರೆ ಆ ತಾಯಿ ತನ್ನ ಮಗನನ್ನು ಏನು ಮಾಡಿದ್ದಾಳೆ? ಕಳೆದುಕೊಂಡಿದ್ದಾಳೆ. ಆಕೆಯಲ್ಲಿ ಭಾಳ ದುಃಖ ಇದೆ, ಭಾಳ ನೋವಿದೆ, ಭಾಳ ಸಂಕಟ ಇದೆ. ಯಾಕಂದರೆ ಮದುವೆಯಾದಂಥ ಸಮಯದಲ್ಲಿ, ಆಕೆ ಗರ್ಭಿಣಿಯಾದಂಥ ಸಮಯದಲ್ಲಿ ಆಕೆ ಗಂಡನೇನಾಗಿದ್ದ? ತೀರಿ ಹೋಗಿದ್ದ ಪ್ರಿಯರೇ. ಹಲ್ಲೆಲೂಯಾ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಆಕೆ ಕಣ್ಣೀರಿನಿಂದ ಏನು ಮಾಡ್ತಾ ಇದ್ದಾಳ್ರಿ? ಬರ್ತಾ ಇದ್ದಾಳೆ. ಬರುವಂಥ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸ್ವಾಮಿಯವರು ಏನು ಮಾಡ್ತಾ ಇದ್ದಾರೆ? ಆ ಸ್ಥಳಕ್ಕೆ ಬರ್ತಾ ಇದ್ದಾರೆ, ಆ ಊರಿಗೆ ಬರ್ತಾ ಇದ್ದಾರೆ. ಆ ಊರಿನ ಹೆಸರೇನು? ನಾಯಿನ್ ಎನ್ನುವಂಥ ಊರು. ಹಲ್ಲೆಲೂಯಾ, ಆ ಊರಿಗೆ ಬರುವಂಥ ಸಮಯದಲ್ಲಿ ಆಕೆಯ ಒಬ್ಬ ಮಗ, ಗಂಡು ಮಗು. ಆ ಮಗುವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ದಾಳೆ. ನನ್ನ ಮಗ ಮಹಾರಾಜನಂಗೆ ಬೆಳಿಬೇಕು, ಒಳ್ಳೆಯದಾಗಿ ಮುಂದೆ ನನ್ನನ್ನು ಸಾಕಿ ಸಲಹುತ್ತಾನೆ, ಎಲ್ಲ ರೀತಿಯಿಂದ ನನ್ನನ್ನು ನೋಡಿಕೊಳ್ತಾನೆ ಅಂತೇಳಿ ಒಳ್ಳೆ ರೀತಿಯಲ್ಲಿ ಬೆಳೆಸುವಂಥ ಸಮಯದಲ್ಲಿ ಆ ಮಗನೇನಾಗ್ಬಿಟ್ಟ? ಯೌವನ ಕಾಲದಲ್ಲಿ ಏನಾದ? ಅನಾರೋಗ್ಯ ಬಂದು ತೀರಿ ಹೋದ ಪ್ರಿಯರೇ. ಹಲ್ಲೆಲೂಯಾ, ಆಕೆ ಕಟ್ಟಿಕೊಂಡಿರ್ತಕ್ಕಂಥ ಎಲ್ಲ ಕನಸುಗಳು ಏನಾದವು? ನುಚ್ಚು ನೂರಾದವು. ಹಲ್ಲೆಲೂಯಾ, ಕೇಳ್ತಾ ಇದ್ರು ವಾಕ್ಯ ಮಕ್ಕಳೇ? ಹಲ್ಲೆಲೂಯಾ, ಏನಾಯ್ತು? ಆಕೆ ಇಟ್ಕೊಂಡಿದ್ದು ಕನಸೆಲ್ಲ ನುಚ್ಚು ನೂರಾಯಿತು. ಕಾರಣ ಏನು? ಇದ್ದೊಬ್ಬ ಮಗನನ್ನು ಆಕೆ ಏನು ಮಾಡಿದ್ಲು? ಕಳ್ಕೊಂಬಿಟ್ಲು. ಭಾಳ ಕಣ್ಣೀರಿನಿಂದ ದುಃಖದಿಂದ ಏನು ಮಾಡ್ತಾ ಇದ್ದಾಳೆ? ಆಕೆ ಅಳ್ತಾ ಇದ್ದಾಳೆ. ಊರಿನವ್ರು ಎಲ್ಲರೂ ಸೇರಿದರು. ಯಾಕಂದರೆ ಆಕೆ ಒಬ್ಬ ವಿಧವೆಯಾಗಿದ್ಲು. ಆಕೆಗಿರ್ತಕ್ಕಂಥ ಒಬ್ಬ ಮಗನು ಏನಾಗಿದ್ದು? ಈಗ ತೀರಿ ಹೋಗಿದ್ದ ಪ್ರಿಯರೇ. ಎಲ್ಲರೂ ಅಳ್ತಾ ಇದ್ದಾರೆ, ಎಲ್ಲರೂ ದುಃಖದಲ್ಲಿದ್ದಾರೆ, ಎಲ್ಲರೂ ಕಣ್ಣೀರಿನಲ್ಲಿದ್ದಾರೆ, ಎಲ್ಲರೂ ಬಾಧೆಯಲ್ಲಿದ್ದಾರೆ. ಆಕೆಯನ್ನು ಎಷ್ಟು ಸಂತೈಸಿದರೂ ಕೂಡ ಆಕೆಯ ದುಃಖ ಏನಾಗ್ತಾ ಇಲ್ಲ? ಕಡಿಮೆ ಆಗ್ತಾ ಇಲ್ಲ. ಆ ಸಮಯ ಬಂತು, ನಾವೇನು ಮಾಡ್ತೀವಿ? ಕೆಟ್ಟು ಹೋಗಿರುವಂಥದ್ದನ್ನು ತಿಪ್ಪೆಗೆ ಹಾಕ್ತೀವಿ, ಸತ್ತು ಹೋಗಿರ್ತಕ್ಕಂಥ ಶವವನ್ನು ಮಣ್ಣಲ್ಲಿ ಊತಾಕ್ತೀವಿ. ಅದರಂಗೆ ಅವರು ಕೂಡ ಏನು ಮಾಡಿದರು? ಸಮಯ ಆದಾಗ ಅವ್ರೇನು ಮಾಡಿದ್ರಿ? ಚಟ್ಟ ರೆಡಿ ಮಾಡಿ, ಚಟ್ಟದ ಮೇಲೆ ಆ ಶವವನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ? ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಗಸಿ ದಾಟಿ ಹೊರಗಡೆ ಬಂದ ಸಮಯದಲ್ಲಿ ಆ ಕಡೆಯಿಂದ ಒಂದು ಗುಂಪು ಬರ್ತಾ ಇದೆ ಪ್ರಿಯರೇ. ಅದು ಯಾರ ಗುಂಪು? ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಇಳಿದು ಬಂದಿರತಕ್ಕಂಥ ಗುಂಪು ಪ್ರಿಯರೇ. ಯೇಸು ಕ್ರಿಸ್ತನ ಗುಂಪು. ಯಾವಾಗ ಆತನು ನಡೆದುಕೊಂಡು ಬರ್ತಾ ಇದ್ದನು, ಆತನು ಏನು ಮಾಡಿದ? ಅವರ ಸಮೀಪಕ್ಕೆ ಬಂದ. ಯಾರ ಸಮೀಪಕ್ಕೆ ಬಂದ? ಶವ. ನೀವು ಅನ್ಕೊಂತೀರಿ, ಶವ ಯಾರನ್ನು ಹೊತ್ಕೊಂಡು ಹೋದ್ರೆ ಏನ್ರಿ? ಎದುರು ಹೋದರೆ ಅಪಶಕನ. ಏನಂತಾರೆ? ಅಪಶಕನ ಅಂತಾರೆ. ಹಲ್ಲೆಲೂಯಾ, ದೇವ್ರು ಏನು ಮಾಡ್ತಾ ಇದ್ದಾರೆ? ಜೀವ ಇಲ್ಲದ ಆ ಶವವನ್ನು ಏನು ಮಾಡ್ತಾ ಇದ್ದಾರೆ? ಸಂಧಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆಯಿತು, ಇಷ್ಟೊತ್ತು ಇದ್ದ, ಆಯಿತು, ಈಗ ಏನು ಮಾಡ್ತಾರೆ? ಮಣ್ಣು ಮಾಡಿಬಿಡ್ತಾರೆ. ನನ್ನ ಮಗ ಇಷ್ಟೊತ್ತು ನೋಡೋದಕ್ಕಾದರೂ ಇದ್ದ, ಆದರೆ ಇನ್ನು ಮುಂದೆ ನೋಡೋಕ್ಕೂ ಕೂಡ ಇಲ್ಲ ಅಂತೇಳಿ ಆ ತಾಯಿ ಇನ್ನೂ ಕಣ್ಣೀರಿನಿಂದ ಏನು ಮಾಡ್ತಾ ಇದ್ದಾಳೆ? ಆ ಚಟ್ಟದ ಸಂಗಡ ಹಿಂದ್ಗಡೆ ಏನು ಮಾಡ್ತಾ ಇದ್ದಾಳ್ರಿ? ಅಳ್ತಾ ಬರ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿ ಆ ಎಲ್ಲ ಸಂಗತಿಗಳನ್ನು ನೋಡ್ತಾ ಆ ತಾಯಿಯನ್ನು ನೋಡಿದ. ಆ ತಾಯಿಯ ಕಣ್ಣೀರು ಏನಿದೆ? ಧಾರಾಕಾರವಾಗಿ ಸುರಿತಾ ಇದೆ. ಭಾಳ ದುಃಖದಲ್ಲಿ ಆಕೆ ಇದ್ದಾಳೆ. ಆಕೆ ದುಃಖಕ್ಕೆ ಕಾರಣ ಏನ್ರಿ? ಆ ಮಗನು ಏನಾಗಿದ್ದಾನೆ?
ತೀರಿ ಹೋಗಿದ್ದಾನೆ. ಆ ಮಗನನ್ನು ಪುನಃ ಪಡೆದುಕೊಳ್ಳುವಂಥ ಶಕ್ತಿ ಯಾರಿಂದಲೂ ಕೂಡ ಇಲ್ಲ. ಯಾವ ವೈದ್ಯರು ಬಂದರೂ ಕೂಡ ಪುನಃ ಜೀವನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆವಾಗ ಯೇಸು ಸ್ವಾಮಿಯವರು ಆ ಸ್ಥಳಕ್ಕೆ ಬಂದು ಆ ತಾಯಿಯನ್ನು ನೋಡಿ, ಅಮ್ಮ ನೀನು ಅಳಬೇಡ, ಏನಂತೇಳಂದ್ರು, ನೀನು ಅಳಬೇಡ ಎಂಬುದಾಗಿ ಹೇಳಿ ಚಟ್ಟದವ್ರು ಹಂಗೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? 4 ಜನ ಹಂಗೆ ಹೊತ್ಕೊಂಡು ಹೊಂಟಿದಾರ. ಆವಾಗ ಅವ್ರ ಹತ್ರ ಹೋದ್ರೆ ಅವ್ರು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಟೈಮ್ ಆಯ್ತಪ್ಪ, ನಮ್ಮ ಟೈಮ್ ನಮಗೆ ಆಗ್ಯದ, ಯಾವಾಗಾದ್ರೂ ನಾವು ಏನು ಮಾಡಿದೆವು, ಊತ ಹಾಕಿದೆವು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಅವರು ಹೋಗ್ತಾ ಇದ್ದಾರೆ. ಸ್ವಾಮಿಯವರು ಚಟ್ಟವನ್ನು ನಿಲ್ಲಿಸಿದ್ರು. ಪ್ರೇಯರ್ ಹಿಂಗೆ ಹಿಡಿದ್ರು. ಹಲ್ಲೆಲೂಯ. ಯಾವಾಗ ಹಿಂಗೆ ಹಿಡಿದ್ರು ಹೋಗುವಂಥವ್ರು ಹಂಗೆ ಸ್ಟಾಪ್ ಆದರು. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಆವಾಗ ಸ್ವಾಮಿಯವರು ನಾವು ನೋಡ್ತಾ ಇದ್ದೇವೆ, ಒಂದು ವಾಕ್ಯ ಹೇಳ್ತಾ ಇದೆ ಅಲ್ಲಿ, ಏನಂತೇಳಂದರೆ, ಯೌವನಸ್ಥನೇ ಏಳು ಎಂಬುದಾಗಿ ಯಾರಿಗೆ ಮಾತಾಡಿದರು? ಶವಕ್ಕೆ ಮಾತಾಡಿದ್ರು. ಯಾವುದಕ್ಕೆ ಮಾತಾಡಿದರು? ಶವ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ. ಒಂದು ಸಾರಿ ನೀವು ಓದ್ತೀರ 7ನೇ ಅಧ್ಯಾಯ, ಲೂಕ 12ರಿಂದ ಓದ್ರಿ. ಆತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಒತ್ತುಕೊಂಡವರು ನಿಂತರು. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಸ್ವಾಮಿ ಅದರ ಹತ್ತಿರಕ್ಕೆ ಹೋಗಿ ಏನು ಮಾಡಿದ್ರು? ಚಟ್ಟವನ್ನು ಮುಟ್ಟಿದ್ರು. ಮುಟ್ಟಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯದಲ್ಲಿ, ಯೌವನಸ್ಥನೇ ಏಳು. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೌವನಸ್ಥನೇ ಏಳು ಎಂಬುದಾಗಿ ನಿನಗೆ ಹೇಳುತ್ತೇನೆ ಎಂಬುದಾಗಿ ಅಂದ ತಕ್ಷಣವೇ ಸತ್ತಿರ್ತಕ್ಕಂಥ ಡೆಡ್ ಬಾಡಿ ಏನಾಯ್ತು ರೀ? ಜೀವ ಬಂತು. ಏನಾಯ್ತು? ಜೀವ ಬಂತು. ಸತ್ತಿರ್ತಕ್ಕಂಥ ವ್ಯಕ್ತಿ ಏನಾದ? ಜೀವಿತರಾಗಿ ಎದ್ದ ತಕ್ಷಣ ಯಾರು ಒತ್ಕೊಂಡಿದ್ರಲ್ಲ ಅವ್ರ ದಿಕ್ಕಾಪಾಲ ಓಟ. ಯಾಕೆ ಹೇಳ್ರಿ? ಅವ್ರಿಗೆ 1 2 ಅಲ್ಲೇ ಬಂದ್ಬಿಟ್ಟಿದ್ದಾರೆ. ಯಾಕೆ ಹೇಳ್ರಿ? ಭಯ ಪಡ್ತಾ ಇದ್ದಾರೆ ಅವರು. ಅಯ್ಯೋ ಸತ್ತಿದ್ದ ಇವನು ಹೆಂಗ ಎದ್ದು ಬಂದ, ದೆವ್ವ ಬಂದದೇನೋ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನ ಕಣ್ಣೀರನ್ನು ಒರೆಸ್ತಾನೆ. ಹಲ್ಲೆಲೂಯಾ. ಆ ತಾಯಿ ಗರ್ಭಫಲ ಇರಲಾರ್ದೆ ಇರುವಂಥ ಸಮಯದಲ್ಲಿ ದೇವರು ಆಕೆ ಕಣ್ಣೀರನ್ನು ಒರೆಸಿ ಏನು ಮಾಡಿದರು? ಗರ್ಭಫಲವನ್ನು ಕೊಟ್ಟರು. ಒಬ್ಬ ಮಗನನ್ನು ಆಕೆ ಕೇಳಿದ್ಲು. ದೇವರು ಆಕೆಗೆ 6 ಜನ ಮಕ್ಕಳನ್ನು ಕೊಟ್ಟರು. ಎಷ್ಟು ಜನ ಮಕ್ಕಳು ರೀ? 6 ಜನ ಮಕ್ಕಳು. 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ತಾಯಿಗೆ ಏನಾಗಿದೆ? ಇರುವಂಥ ಒಬ್ಬ ಮಗ ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ಅವನ ಜೀವವನ್ನು ಮತ್ತೆ ಪುನಃ ಕೊಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆ ಸಮಯದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಮ್ಮ ಅಳಬೇಡ ಎಂಬುದಾಗಿ ಸ್ವಾಮಿಯವರು ಹೇಳಿ ಏನು ಮಾಡಿದ್ರಿ? ಆಕೆಯ ಮಗನನ್ನು ಏನು ಮಾಡಿದರು? ಬದುಕಿಸಿದರು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆತನು ಅದ್ಭುತ ಸ್ವರೂಪನಾದ ದೇವರು, ಅದ್ಭುತಗಳನ್ನು ಮಾಡುವ ದೇವರು, ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ದೇವರು. ಆತನು ಕಲ್ಲಲ್ಲ, ಮಣ್ಣಲ್ಲ, ಮರವಲ್ಲ, ಕಟ್ಟಿಗೆಯಲ್ಲ, ಆತನು ಜೀವವುಳ್ಳಂಥ ಸೃಷ್ಟಿಕರ್ತನಾದ ದೇವರು. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇನ್ನೊಬ್ಬ ವ್ಯಕ್ತಿ ಅಳ್ತಾ ಇದ್ದಾನೆ ಬೋರ್ ಅಂತೇಳಿ. ಯಾಕೆ ಅಳ್ತಾ ಇದ್ದಾನಂದರೆ, ನಾಳೆನೇ ಆತಂದು ಏನು ಬಂದಿದೆ? ಡೇಟ್ ಬಂದಿದೆ. ಏನು? ಸಾಯ್ಬೇಕಂತೇಳಿ. ಹಲ್ಲೆಲೂಯಾ. ಏನು ಬಂದೈತೆ ರೀ? ಡೇಟ್ ಬಂದದ. ದೈವ ಸೇವಕರು ಬಂದು ಹೇಳ್ಬಿಟ್ರು, ನಾಳೆ ನಿನ್ನ ಮನೆಯನ್ನು ಏನು ಮಾಡಿಬಿಡು, ನೀನು ಸಜ್ಜು ಮಾಡ್ಕೊ, ವ್ಯವಸ್ಥೆ ಮಾಡ್ಕೊಂಬಿಡು, ನಿನ್ನ ಮಕ್ಕಳಿಗೆ ಎಷ್ಟೆಷ್ಟು ಪಾಲು ಕೊಡ್ಬೇಕು ಆ ಪಾಲೆಲ್ಲ ನೀನು ಕೊಟ್ಬಿಡು. ನಾಳೆ ಏನು ಮಾಡಬೇಕು? ನಿನ್ನ ಮರಣದ ದಿವಸ ಅಂತೇಳಿ ಯಾವಾಗ ಹೇಳಿಬಿಟ್ರು, ಆಯ್ತು ಗೋಡೆ ಕಡೆ ತಿರುಗಿಕೊಂಡು ಏನು ಮಾಡೋದಕ್ಕೆ ಪ್ರಾರಂಭ ಮಾಡಿದ? ಅಳೋದಕ್ಕೆ ಪ್ರಾರಂಭ ಮಾಡಿದ. ದೇವರೇ, ನಾನು ಎಷ್ಟು ಕಾರ್ಯಗಳು ನಿನ್ನ ಸಲುವಾಗಿ ಮಾಡಿದ್ದೀನಿ. ಆತ ಮಾಡಿರುವಂಥದ್ದು ಕೂಡ ನಿಜವೇ. ಹಲ್ಲೆಲೂಯಾ, ಮಾಡಿದ್ದೀನಿ ಎಂಬುದಾಗಿ ಏನು ಮಾಡಿದಾರೆ? ಹೇಳಿದ. ಪ್ರಿಯರೇ, ನನ್ನನ್ನು ನೀನೇನು ಮಾಡು? ನೆನಪು ಮಾಡಿಕೊ. ಆತನಿಗೆ ಏನಾಗಿದೆ? ಕ್ಯಾನ್ಸರ್ ಗಡ್ಡೆಯಾಗಿದೆ. ಏನಾಗಿದೆ? ಕ್ಯಾನ್ಸರ್ ಗಡ್ಡೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಪ್ರಿಯರೇ, ಖಂಡಿತವಾಗಿ ನಾನು ನಿನ್ನನ್ನು ನೆನಪು ಮಾಡಿಕೊಂಡಿದ್ದೇನೆ, ನಾನು ನಿನ್ನ ಪ್ರಾರ್ಥನೆಯನ್ನು
ಕೇಳಿದ್ದೇನೆ. ಹಲ್ಲೆಲೂಯಾ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ನಿನಗೆ ಈ ಸಮಯದಲ್ಲಿ ಇನ್ನೂ 15 ವರ್ಷ ಆಯುಸ್ಸನ್ನು ನಾನೇನು ಮಾಡ್ತೀನಿ, ಹೆಚ್ಚಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಮ್ಮ ದೇವರು ಕಣ್ಣೀರನ್ನು ಒರೆಸುವ ದೇವರು, ಕಷ್ಟವನ್ನು ಕರಗಿಸುವ ದೇವರು, ಕರುಣಿಸುವಂಥ ದೇವರಾಗಿದ್ದಾನೆ, ಕನಿಕರದ ದೇವರಾಗಿದ್ದಾನೆ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೇವರು ಇವತ್ತೇನು ಮಾಡ್ತಾನೆ, ನಿನ್ನ ಕಣ್ಣೀರನ್ನು ಒರೆಸ್ತಾನೆ. ನೀನು ನಂಬುವುದಾದರೆ ಖಂಡಿತವಾಗಿ ದೇವರು ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ. ಪ್ರೇಯರ್, ಈ ಸಮಯದಲ್ಲಿ ನಾವು ಮೊಣಕಾಲೂರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನನ್ನ ಕಣ್ಣೀರು ಈ ಥರ ಇದೆ ಸ್ವಾಮಿ, ನನ್ನ ಕಣ್ಣೀರನ್ನು ನೀನು ಒರೆಸು ಎಂಬುದಾಗಿ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ. ನಿನ್ನ ಕಣ್ಣೀರನ್ನು ಆತನು ನೋಡಿ ಅದನ್ನು ಶೇಖರಿಸಿ ಆ ಕಣ್ಣೀರಿಗೆ ತಕ್ಕದಾಗಿರ್ತಕ್ಕಂಥ ಪ್ರತಿಫಲವನ್ನು ಆತನ ಅನುಗ್ರಹ ಮಾಡ್ತಾರೆ. ಪ್ರಿಯರೇ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ, ನನ್ನ ದುಃಖಕ್ಕೆ ಕಾರಣ ಇದು, ನನ್ನ ನೋವಿಗೆ ಕಾರಣ ಇದು, ನನಗೆ ಬಂದಿರತಕ್ಕಂಥ ಸಮಸ್ಯೆಗೆ ಕಾರಣ ಇದು ಸ್ವಾಮಿ ಎಂಬುದಾಗಿ ದೇವರ ಹತ್ರ ಬೇಡಕು. ಈ ಸಮಯದಲ್ಲಿ ಖಂಡಿತವಾಗಿ ದೇವರು ಕಾರ್ಯ ಮಾಡುವಂಥ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯ ಲೋಕದಲ್ಲಿ ಯಾವುದಿಲ್ಲ ಪ್ರಿಯರೇ. ಸತ್ಯವೇದ ಹೇಳುತ್ತದೆ ಸ್ಪಷ್ಟವಾಗಿ, ನಮ್ಮ ದೇವರು ಆತನ ಕಣ್ಣೀರನ್ನು ಒರೆಸುವಂಥ ದೇವರಾಗಿದ್ದಾನೆ. ಆತನು ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವ ದೇವರಾಗಿದ್ದಾನೆ. ನಿನ್ನ ಸಮಸ್ಯೆಯನ್ನು ಬೇರು ಸಮೇತವಾಗಿ ಕಿತ್ತು ಹಾಕುವ ದೇವರಾಗಿದ್ದಾನೆ. ಆತನ ಪರಿಹಾರಕನು, ಪರಿಷ್ಕರ್ತನಾದಂಥ ದೇವರಾಗಿದ್ದಾನೆ. ಆತನೇ ನಜರೇತಿನ ಯೇಸುವಾಗಿದ್ದಾನೆ. ಈ ಸಮಯದಲ್ಲಿ ನೀನು ಆತನ ನಿನ್ನ ಜೀವಿತದಲ್ಲಿ ಆಹ್ವಾನ ಮಾಡುವುದೇ ಆದರೆ ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಆತನ ಕಾರ್ಯ ಮಾಡಲು ಇಷ್ಟಪಟ್ಟಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಕಣ್ಣೀರು ಇಲ್ಲಿಯವರೆಗೆ ಇರುವಂಥದ್ದಾಗಿದೆ. ಆದರೆ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನೀನು ಗುಣ ಹೊಂದುವಿ, ನಿನ್ನ ಜೀವಿತದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ನಾನು ತೊಲಗಿಸುತ್ತೇನೆ, ನಿನ್ನ ಜೀವಿತದಲ್ಲಿರ್ತಕ್ಕಂಥ ದುಃಖವನ್ನು ಆನಂದವಾಗಿ ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದರೆ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡೋಣ. ನಜರೇತಿನ ಯೇಸಯ್ಯ, ನಿನಗೆ ಸ್ತೋತ್ರಗಳು ಸ್ವಾಮಿ. ಹೌದು ಕರ್ತನೆ, ವಾಕ್ಯದ ಮೂಲಕವಾಗಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಇವರು ಸ್ವಾಮಿ ಯಾವ ವಿಷಯಕ್ಕೋಸ್ಕರವಾಗಿ ಕಣ್ಣೀರಿನಲ್ಲಿದ್ದಾರೋ, ಚಿಂತೆಯಲ್ಲಿದ್ದಾರೋ, ದುಃಖದಲ್ಲಿದ್ದಾರೋ ಸ್ವಾಮಿ, ಆ ಕಣ್ಣೀರಿಗೆ ಕಾರಣವಾಗಿರ್ತಕ್ಕಂಥ ಪ್ರತಿಯೊಂದು ಸ್ವಾಮಿ ಅನಾರೋಗ್ಯ, ಬಡತನ, ಶಾಪ, ಗರ್ಭಫಲ ಇರಲಾರದ ಸ್ಥಿತಿ, ಬಂಜತನ, ಬಡತನ ಎಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಿ ಹೋಗಲಿ. ಅದ್ಭುತವಾಗಿ ಸ್ವಾಮಿ, ಈ ಹೊತ್ತಿನ ದಿವಸ ಎಲ್ಲ ದಿವಸಗಳ ಹಾಗೆ ಇರದೆ ವ್ಯತ್ಯಾಸಕರವಾಗಿ ಸ್ವಾಮಿ ಇವರನ್ನು ಸ್ವಾಮಿ ನೆನಪು ಮಾಡಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ನೀನು ಬೇಡುವಂಥವರೆಲ್ಲರಿಗೂ ಕೂಡ ಸ್ವಾಮಿ ಬಂಧನಗಳನ್ನು ಸ್ವಾಮಿ ಕರ್ತನೆ ಕಳಚಿ ಬೀಳುವಂತೆ ಮಾಡುವ ದೇವರಾಗಿದ್ದೀಯಪ್ಪ. ಹೌದು ಕರ್ತನೆ ಸ್ವಾಮಿ, ಶಾಪವೆಲ್ಲ ಸ್ವಾಮಿ ನಿನ್ನ ಸನ್ನಿಧಾನದಿಂದ ತೊಲಗಿಸಲ್ಪಡುವುದು, ರೋಗವೆಲ್ಲ ಬಿಟ್ಟು ಹೋಗುವುದು, ಕರ್ತನೆ ಅನಾರೋಗ್ಯವೆಲ್ಲ ತೊಲಗಿ ಹೋಗುವುದು, ಕಷ್ಟವೆಲ್ಲ ಕರಗಿ ಹೋಗುವುದು, ಸಮಸ್ಯೆ ಎಲ್ಲ ಪರಿಹಾರವಾಗುವುದು. ಹೌದು ಕರ್ತನೆ ಸ್ವಾಮಿ, ಇವರ ಮೇಲೆ ಒಂದು ಸಾರಿ ದೃಷ್ಟಿ ಇಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಒಳ್ಳೆಯವರು, ಒಳ್ಳೆ ಕರ್ತನೆ ಸಹಾಯಕನೇ, ಇವರ ಜೀವಿತದಲ್ಲಿ ಅದ್ಭುತವಾದ ಕಾರ್ಯ ಮಾಡಬೇಕೆಂಬುದಾಗಿ, ಇವರ ಕಣ್ಣೀರನ್ನು ಒರೆಸಿ, ಇವರ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಟ್ಟು ಎಲ್ಲ ಕಾರ್ಯಗಳ ವಿಷಯದಲ್ಲಿ ಜಯ ಕೊಡಬೇಕೆಂಬುದಾಗಿ, ಅದ್ಭುತವಾದ ಬಿಡುಗಡೆಯನ್ನು ಇವರ ಜೀವಿತದಲ್ಲಿ ನೀನು ಅನುಗ್ರಹ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ ಅರ್ಪಿಸಿ ಬೇಡಿದೆಲ್ಲವನ್ನ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು, ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್.